ಸ್ನೇಹಿತರೆ, ಜಗತ್ತಿನ ಅತ್ಯಂತ ಕೋಲ್ಡೆಸ್ಟ್ ಸಿಟಿ ರಷ್ಯಾದ ಯಾಕುಟಿಯಾದಲ್ಲಿ ಜನಜೀವನ ಹೇಗಿರುತ್ತೆ ಮತ್ತು ಅಲ್ಲಿ ಬದುಕೋದು ಎಷ್ಟು ಕಠಿಣವಾಗಿರುತ್ತೆ ಅನ್ನೋದನ್ನ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಂಡ್ಬಿಡಿ. ಓಕೆ, ಈ ವಿಡಿಯೋದಲ್ಲಿ ಅಷ್ಟೆಲ್ಲ ಕಷ್ಟ ಇರುವಂತ ಜಾಗದಲ್ಲಿ ಜನ ಯಾಕೆ ವಾಸ ಮಾಡ್ತಾರೆ, ಅವರಿಗಾಗುವಂತ ಪ್ರಯೋಜನಗಳೇನು ಅನ್ನುವ ಕುತೂಹಲಕಾರಿ ಸಂಗತಿಯನ್ನ ವಿವರಿಸ್ತೇನೆ. ಸ್ನೇಹಿತರೆ, ಈ ಯಾಕುಟಿಯಾ ಅನ್ನುವ ಮಂಜುಗಡ್ಡೆಯ ಊರಿನಲ್ಲಿ ಸುಮಾರು 3 ಲಕ್ಷ ಜನ ವಾಸ ಮಾಡ್ತಾ ಇದ್ದಾರಂತೆ. ಇವರು ಇಲ್ಲಿ ಇರೋದಕ್ಕೆ ಪ್ರಮುಖ ಕಾರಣ ಅವರು ಇಷ್ಟೊಂದು ಚಳಿ ಇರುವ ಜಾಗವನ್ನು ಇಷ್ಟಪಡ್ತಾರೆ ಅಂತಲ್ಲ, ಬದಲಾಗಿ ಅಲ್ಲಿ ಇರುವಂತ ನೈಸರ್ಗಿಕ ಸಂಪನ್ಮೂಲ. ಈ ಜಾಗದ ಸುತ್ತಮುತ್ತ ಚಿನ್ನ ಮತ್ತು ವಜ್ರದ ನಿಕ್ಷೇಪಗಳಿದ್ದು ಜಗತ್ತಿನ ಸುಮಾರು 20% ವಜ್ರ ಇದೇ ಜಾಗದಲ್ಲಿ ಸಿಗುತ್ತಂತೆ. ಆದ್ರೆ ಆ ಜಾಗದಿಂದ ಆ ನಿಕ್ಷೇಪಗಳನ್ನ ಹೊರತೆಗಿಬೇಕಾದ್ರೆ ಕಾರ್ಮಿಕರು ಬೇಕಾಗ್ತಾರೆ. ಆದ್ರೆ ಅಲ್ಲಿರುವ ಚಳಿಯಿಂದ ಜನ ಅಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡೋದೇ ಇಲ್ಲ. ಹಾಗಾಗಿ ರಷ್ಯನ್ ಸರ್ಕಾರ ಇಲ್ಲಿ ಕೆಲಸ ಮಾಡಲು ಒಪ್ಪಿ ಬರುವ ಕಾರ್ಮಿಕರಿಗೆ 3 ಪಟ್ಟು ಹೆಚ್ಚು ಸಂಬಳ ಕೊಡುತ್ತಂತೆ. ಇದೇ ಕಾರಣಕ್ಕೆ ಜನ ಅಷ್ಟೆಲ್ಲ ಕಷ್ಟ ಇದ್ರೂ ಅದೇ ಜಾಗದಲ್ಲಿ ಇರೋದಕ್ಕೆ ಇಷ್ಟಪಡ್ತಾರಂತೆ. ಇದಕ್ಕೆ ನೋಡಿ ದುಡ್ಡೇ ದೊಡ್ಡಪ್ಪ ಅಂದಿದ್ದು ನಮ್ಮ ಹಿರಿಯರು.